ಎಲೆಕ್ಷನ್ ಬರ್ತದಲ್ಲ 2028 ಎಲೆಕ್ಷನ್ ಅನ್ನ ನಾವೆಲ್ಲರೂ ಸೇರ ಬಹಿಷ್ಕಾರ ಮಾಡೋಣ ಅಂತಕ್ಕಂಥ ಮಾತನ್ನ ಇವತ್ತು ಸಂದರ್ಭ ಹೇಳಿಕ್ ಇಷ್ಟಪಡ್ತೇನೆ. ಅವ್ರು ನಮ್ಗೆ ಯಾವ ರೀತಿಯಾಗಿ ಕಾಡಕತ್ತಾರಲ್ಲ, ನಾವು ಕೂಡ ಆ ರೀತಿಯಾಗಿ ಕಾಡದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗ್ತದ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಬಂಧುಗಳೇ, ಎಂತಹ ನಾಡಲ್ಲಿ ಹುಟ್ಟಿದೀವಿ ನಾವು, ಎಂತಹ ನಾಡಲ್ಲಿ ಹುಟ್ಟಿದೀವಿ. ಬ್ರಿಟಿಷ್ ಕುಣ್ಣಿಗಳೇ, ರಾಯಣ್ಣ ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ನಾಡಲ್ಲ, ಬೆಳಗಾವಿ ಅಂತ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿ ಪರಕೀಯರನ್ನ ಹೊರಗೆ ಕಳಿಸಿವಿ. ಇನ್ ನಿಮ್ಮಂತ ರಾಜಕಾರಣಿಗಳನ್ನ ಕಳಿಸುವುದು ಏನು ದೊಡ್ಡದಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸೇರಿ ಹೇಳ್ಬೇಕಾಗಿರ್ತಕ್ಕಂಥದ್ದು. ಬಂಧುಗಳ ಒಂದು ಮಾತು ಹೇಳ್ತೀನಿ, 200 ಕೋಟಿ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿ ಹೀರೋ ಆದವ್ ನಿಜವಾದ ಹೀರೋ ಅಲ್ಲ. 2 ಸ್ಟೆಪ್ ಕಿಂತ ಮುಂದೆ ಹೋಗಿ 6 ಹೊಡೆದಂತವ್ ನಿಜವಾದ ಹೀರೋ ಅಲ್ಲ. 2 ಎಕರೆ ಹೊಲದಾಗ ಅನ್ನ ಬೆಳೆದ 200 ಮಂದಿಗೆ ಊಟ ಹಾಕ್ತಾನಲ್ಲ ರೈತ, ಅವನು ನಿಜವಾದ ಹೀರೋ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ರೈತರ ಕಷ್ಟಗಳನ್ನ ಕೇಳಿದೆ, ರೈತರ ಏನು ಅಹವಾಲುಗಳದ ಅವ್ರನ್ನ ಸ್ವೀಕಾರ ಮಾಡದೆ ನೀವೇನು ಕಚಡ ರಾಜಕಾರಣ ಮಾಡ್ಲಿಕ್ಕತ್ತೀರಿ, ನಿಮ್ಮನ್ನ ದೇವರು ಬಿಡ್ಬೋದು, ಆದ್ರೆ ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತ ನೋಡಪ್ಪ, ಏನ್ ನೀವೆಲ್ಲರೂ ಕೇಳಿರ್ಬೋದ, ಇವತ್ತ ವಕೀಲರು ಸ್ಟ್ರೈಕ್ ಮಾಡಬಹುದು, ಡಾಕ್ಟರ್ ಸ್ಟ್ರೈಕ್ ಮಾಡಬಹುದು, ಟೀಚರ್ ಸ್ಟ್ರೈಕ್ ಮಾಡಬಹುದು. 1 ವರ್ಷ ಏನಾರ ನನ್ನ ರೈತ ನಾನು ಬೆಳೆಯುವುದಿಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ರೆ ಹೊಟ್ಟಿಗೆ ಮಣ್ಣು ತಿನ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವು ರಾಜಕಾರಣಿಗಳ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳ, ಒಂದು ಸರಿ ಜೋರಾಗಿ ಘೋಷಣೆ ಕೂಗೋಣ. ಈ ಘೋಷಣೆ ಎಲ್ಲಿಗೆ ಹೋಗಿ ಕೂಗ್ಬೇಕಂದ್ರ ಸಿದ್ದರಾಮಯ್ಯನವ್ರು ಕುಂತಿರ್ತಾರಲ್ಲ ವಿಧಾನಸೌಧ, ಅಲ್ಲಿಗೆ ಹೋಗಿ ಘೋಷಣೆ ಕೂಗ್ಬೇಕಂದ್ರೆ ನಾಳೆ ಇಲ್ಲಿಗೆ ಬರ್ಬೇಕು. ಅವ್ರು ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ರು, ಬಂದ್ ಏನ್ ಹೇಳಿದ್ರೆ, ನಾಳೆ ಅಲ್ಲೇ 10-20 ಜನ ಬರ್ರಿ, ಅಲ್ಲೇ ಮುಗಿಸ್ ಕಳಿಸ್ತೀವಿ ಅಂತೇಳಿ. ಎಲ್ಲಿ ಹೋರಾಟ ಶುರು ಆಗೈತಲ್ಲ, ಇಲ್ಲೇ ಹೋರಾಟ ಮುಗಿಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸಬಾರ್ದ. ಸಿದ್ದರಾಮಯ್ಯನವರು ಯಾರು ದೊಡ್ಡವರಲ್ಲ ನಮಗ, ನರೇಂದ್ರ ಮೋದಿಜಿನೂ ದೊಡ್ಡವರಲ್ಲ ನಮಗ, ಎಲ್ಲರೂ ಒಂದ ನಮಗ. ಎಲ್ಲಿ ಹೋರಾಟ ಸ್ಟಾರ್ಟ್ ಆಗೈತಿ, ಎಲ್ಲಿ ಹೋರಾಟ ನಡೆಯಕತ್ತೈತಿ ಅಲ್ಲಿಗೆ ಬರ್ರಿ. ಹೆಂಗ್ ಓಟ್ ಕೇಳಕ್ ಓಟ್ ಹಾಕ್ರಿ ಅಂತ ಬರ್ತಿರಲ್ಲ, ಇವತ್ತು ಬರ್ರಿ, ಬಂದ ನಮ್ಮ ಅಹವಾಲುಗಳನ್ನ ಕೇಳ್ರಿ, ನಮ್ಮ ಸಂಕಲ್ಪವನ್ನ ಈಡೇರಿಸ್ರಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮನಿ ರೊಕ್ಕಲ್ರು, ನಾವು ಕಷ್ಟಪಟ್ಟು ದುಡಿದ ನಿಮಗೇನು ಟ್ಯಾಕ್ಸ್ ಕಟ್ತೀವಲ್ಲ ಅದೇ ರೊಕ್ಕ ನಮಗ್ ವಾಪಸ್ ಕೊಡ್ರಿ ಅಂತಂದ್ರೆ ನಿಮಗ ಮಕ್ಕಳು ಉರಿತೈತಿ ಅಂತಕ್ಕಂಥದ್ದನ್ನ ರೈತರಿಗೆ ಸಂತಾಗತ್ತೈತಿ, ಹೊಟ್ಟಾಗ ಕಿಚ್ಚಾಗತ್ತೈತಿ. ಯಾಕೆ ಕಿಚ್ಚಾಕತ್ತ ಅಂತಂದ್ರ ಸಾಕಷ್ಟು ದಿನ, 1 ದಿವಸ 2 ದಿವಸಕ್ಕೆ ಬರೀ ಬೆಳೆ ಅಲ್ಲ, 3 ತಿಂಗಳ 4 ತಿಂಗಳ ಕಷ್ಟ ಪಟ್ಟಿರ್ತಾರ. ಹಗಲ ಅನ್ನದ ರಾತ್ರಿ ಅನ್ನದ ಬೆವರು ಸೂಸಿರ್ತಾರ. ಅವ್ರ ಬೆವರಿಗೋಸ್ಕರ ಆದ್ರೂ ಕೂಡ ನೀವು ಮಣಿರು ಮನದವ್ರಿಗೆ ಕೇಳ್ತಕ್ಕಂತ 1 ಟನ್ನಿಗೆ ಕೇಳಾಕತ್ತಾರೋ ಯಪ್ಪ, ಅವ್ರು 1 ಕ್ವಿಂಟಲಿಗಲ್ಲ 1 ಟನ್ನಿಗೆ ಕೇಳಾಕತ್ತಾರ. ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ರಿ. ರೈತರ ಜೊತೆಗೆ ನಿಂತ್ರೆ ಮಾತ್ರ ನಿಮ್ಮನ್ನ ಕರ್ಮ ದೇವರು ನಂಬ್ತಾನ, ಇಲ್ಲ ಅಂದ್ರೆ ನಿಮ್ಮನ್ನ ಹೆಂಗ್ ಮಾಡ್ಬೇಕು ಹಂಗ ಮಾಡಿ ತೀರ್ತಾನ ಅಂತಕ್ಕಂಥ ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಘೋಷಣೆ ಕೂಗುನು ಎಲ್ಲಿ ಮಠ ಇದು ಘೋಷಣೆ ಹೋಗ್ಬೇಕಂದ್ರ ಎಲ್ಲಿ ಮಠ ಹೋಗಿ ಘೋಷಣೆ ಹೋಗ್ಬೇಕಂದ್ರ ವಿಧಾನಸೌಧಕ್ಕೆ ಹೋಗಿ ಮುಟ್ಟಬೇಕ, ಅಲ್ಲಿವರೆಗೂ ಘೋಷಣೆ ಕೂಗೋಣ. ಇಲ್ಲಿ ನಮ್ಮ ವಿಶಾಲಣ್ಣ ನಿಂತಾರ, ಅವ್ರು ಮಾತಾಡುದಿಲ್ಲ ಆದ್ರೂ ಕೂಡ ಈ ಒಂದು ಸ್ಟ್ರೈಕ್ ನಡೆದೈತಿ ಅಂತ ಹೇಳಿದ ತಕ್ಷಣ ಸುಮಾರು 150 ಜನನ ಕರ್ಕೊಂಡು ಬರ್ತಕ್ಕಂಥ ಶಕ್ತಿಯನ್ನ ಇಟ್ಟುಕೊಂಡಿದ್ದಾರೆ. ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ಟಬೇಕು. ಯಾಕಪ್ಪ ಅಂದ್ರೆ ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದೇವಿ, ಕಾರಣ ಇಷ್ಟೇ, ಯಾವುದೇ ಸ್ವಾರ್ಥ ಇಲ್ಲ, ರಾಜಕೀಯ ಇಲ್ಲ, ಏನೂ ಇಲ್ಲ. ನಮ್ಗೆ ಯಾರ ರಾಜಕಾರಣಿಗಳು ಬೇಡ, ಯಾರ ರಾಜಕೀಯಗಳು ಬೇಡ. ನಮ್ದು ಒಂದೇ ಗುರಿ ಏನಪ್ಪಾ ಅಂದ್ರೆ ಸೇವಾ ಹಿ ಪರಮೋ ಧರ್ಮ ಅಂತಕ್ಕಂಥದ್ದೇ ಅಡಿಯಲ್ಲಿ ನಾವು ಕೆಲಸವನ್ನ ಮಾಡ್ಲಿಕ್ಕತ್ತೀವಿ. ನಮ್ಗೆ ಯಾವುದು ಬೇಡ, ಏನು ಬೇಡ. ಅವರು ಆ ನಿಟ್ಟಿನೊಳಗ ವಿಶಾಲ್ ಜಾಧವ್ ಅವರು ನಿರಂತರವಾಗಿ ಭಗತ್ ಸಿಂಗ್ ಸೇವಾ ಸಂಘದ ಮೂಲಕ ಮಾಡ್ತಾ ಇದಾರೆ. ಒಂದ್ಸಲ ಜೋರಾಗಿ ಕೈ ಎತ್ತಿ ಘೋಷಣೆ ಕೂಗುನು, ವಿಧಾನಸೌಧಕ್ಕೆ ಹೋಗಿ ಮುಟ್ಟಬೇಕು. ಕೂಗುಣ್ರಿ, ಬೋಲೋ